ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಶನಿವಾರದ ಬ್ಲಾಗು. ಶನಿವಾರ ಬೆಳಗ್ಗೆ ಬಂದು ಫಸ್ಟ್ ಮಾಡಿದ ಕೆಲಸ ಪೂಜೆ ಮಾಡಿದ್ರೆ ಮನ್ಸ್ಕೊಂಥರ ನೆಮ್ಮದಿ ಅಂತ ಅವತ್ತು ವಾರ ಇರೋದ್ರಿಂದ ಫಸ್ಟು ಪೂಜೆ ಕೆಲಸ ಮುಗಿಸ್ಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಗುರುವಾರದತ್ತೆ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಗುರುವಾರ ಕ್ಲೀನ್ ಮಾಡಿದ್ದು ಶುಕ್ರವಾರ ಅಮಾವಾಸ್ಯೆ ಇತ್ತು ಅಂತ ಗುರುವಾರನೇ ಕ್ಲೀನ್ ಮಾಡಿದ್ದೆ. ಆದ್ದರಿಂದ ದೇವ್ರ ಸಾಮಾನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡೋದಿರಲಿಲ್ಲ, ಅವತ್ತೆಲ್ಲ ಮಾಡ್ಕೊಂಡಿದ್ದೆ. ಇನ್ನು ಬರೀ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ದೀಪ ತೊಳ್ಕೊಂಡು ಪೂಜೆ ಕೆಲಸ ಒಂದಿತ್ತು. ಈಗ ಪೂಜೆ ಕೆಲಸನೂ ಮುಗೀತು, ಅದನ್ನು ಪೂಜೆ ಮಾಡ್ತಾ ಇದ್ದೆ. ನನ್ನ ಮಕ್ಕಳು ಎದೊಳೋದ್ರೊಳಗೆ ಪೂಜೆ ಮಾಡ್ಕೊಂಡ್ರೆ ನನಗೊಂಥರ ನೆಮ್ಮದಿ. ಇಲ್ಲಾಂದರೆ ಇಬ್ಬರು ಆಟ ಆಡ್ಕೊಂಡು ತೀಟೆ ಮಾಡ್ತಾ ಇರ್ತಾರೆ. ಟಿಫನ್ಗೆ ಅವತ್ತು ಬಂದು ರೊಟ್ಟಿ ಮಾಡ್ಕೊಂಡಿದ್ದೆ. ಟಿಫನ್ಗೆ ರೊಟ್ಟಿ ಕಲಸಿಟ್ಬಿಟ್ಟು ಸ್ವಲ್ಪ ಚಟ್ನಿ ಎಲ್ಲ ಕಲಸಿಟ್ಟಿದ್ದೆ, ಆಡಿಸಿ ಎಲ್ಲ ರೆಡಿ ಮಾಡಿದ್ದೆ. ನೆಕ್ಸ್ಟ್ ಈಗ ಪೂಜೆ ಮುಗಿಸ್ಕೊಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಈಸಿಯಾಗಿ ಬೇಗ ಕೆಲಸ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಈಗ ಪೂಜೆ ಎಲ್ಲ ಮಾಡಾದ್ಮೇಲೆ ಟಿಫನ್ ಎಲ್ಲ ತಿನ್ಕೊಂಡು ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾಯಿದ್ರು. ಅವ್ರನ್ನ ನೋಡೋಣ ಅಂತ ಅಂದ್ಬಿಟ್ಟು ಆಚೆಗಡೆ ಹಂಗೆ ಒಂದು ರೌಂಡ್ ಹೋಗಿದ್ದೆ. ಅವರು ಕೆಲ್ಸಕ್ಕೆ ಹೋದ್ಮೇಲೆ ನನಗೆ ಇನ್ನೇನು ಕೆಲಸ ಇರಲಿಲ್ಲ. ಸಂಜೆ ಒಂದು ಮದುವೆ ಅಟೆಂಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಮತ್ತು ಚಾಯ್ಕಾಯಿ ಇಬ್ಬರೂ ಐಬ್ರೋ ಮಾಡಿಸೋಣ ಅಂತ ಪಾರ್ಲರ್ಗೆ ಹೋಗಿದ್ವಿ. ನಮ್ಮ ಮನೆ ಎದುರುಗಡೆನೇ ಇದೆ. ಅರ್ಜೆಂಟಿಗೆ ಎಲ್ಲರೂ ಹೋಗ್ಬೇಕಂದ್ರೆ ಅದೇ ಪಾರ್ಲರ್ಗೆ ಹೋಗ್ತೀನಿ. ಬೀನಾ ಅಕ್ಕ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಐಬ್ರೋನ. ಅಲ್ಲಿಗೆ ಹೋಗಿ ಐಬ್ರೋ ಮಾಡಿಸ್ಕೊಬಂದ್ವಿ ನಾನು ಮತ್ತು ಚಾಯ್ಕಾಯಿ ಇಬ್ಬರೂ. ಮತ್ತು ಅಡುಗೆದೇನು ಕೆಲಸ ಇರಲಿಲ್ಲ. ಮನೇಲೇ ಸಾಂಬಾರಿತ್ತು, ಮೊಸಪ್ಪು ಸಾಂಬಾರು. ಅದಕ್ಕೋಸ್ಕರ ಏನೂ ಮಾಡೋದಿರಲಿಲ್ಲ. ಆದರೆ ಹಸ್ಬೆಂಡ್ ಏನು ಮಾಡಿದ್ರು, ರೋಟಿ ಮತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಎಲ್ಲ ತಂದುಕೊಟ್ಟಿದ್ರು ಮಧ್ಯಾಹ್ನದ ಊಟಕ್ಕೆ. ಮಕ್ಕಳು, ನಾನು, ಚಂದು ಎಲ್ಲ ಊಟ ಮಾಡಿದ್ವಿ. ನಾನು ಕಾಲೇಜ್ ಟೈಮಲ್ಲಿ ತಿಂತಿದ್ದೆ ಗ್ರೀನ್ ಲೀಫ್ ಹೋಟೆಲಲ್ಲಿ. ಇವತ್ತು ಅಲ್ಲಿಂದನೇ ತಂದುಕೊಟ್ಟಿದ್ರು ಮಧ್ಯಾಹ್ನದ ಊಟಕ್ಕೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತು ಮ್ಯಾಚ್ ಇತ್ತು RCBದು ಮತ್ತು ಇನ್ನೊಂದು ಯಾವುದೋ, ಅದನ್ನು ನೋಡ್ತಾ ಕೂತಿದ್ದೆ. ಕಾಫಿ ಮಾಡ್ಕೊಂಡು ಇನ್ನೇನು ಮದುವೆಗೋಸ್ಕರ ರೆಡಿ ಆಗಬೇಕಿತ್ತು. ಅಷ್ಟರೊಳಗೆ ಸ್ವಲ್ಪ ಹೊತ್ತು ಕಾಫಿ ಕುಡಿದ್ಬಿಟ್ರೆ ಮೈಂಡು ರಿಲೀಫ್ ಆಗುತ್ತೆ ಅಂತ ಕಾಫಿ ಕುಡ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಈಗ ನೆಕ್ಸ್ಟು ವೀಡಿಯೋ ರೆಡಿ ಆಗೋದೆಲ್ಲ ಸ್ವಲ್ಪ ವೀಡಿಯೋ ಮಾಡೋದಾ ಅಂದ್ಕೊಂಡೆ. ಮಕ್ಕಳು ಇದರಲ್ಲಿ ಆಲ್ರೆಡಿ ಫುಲ್ ಟೈಮ್ ಆಗಿಬಿಟ್ಟಿತ್ತು. ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾನು ಎಲ್ಲ ಫುಲ್ ಮೆಸ್ಸಿ ಮಾಡಿಬಿಟ್ಟಿರ್ತಾರೆ ಮನೇನ. ಎಲ್ಲರೂ ಹೋಗ್ಬೇಕಂದ್ರೆ ನೋಡಿ ನನ್ನ ಮಗ ಎಷ್ಟು ಜೋಶಾಗಿ ಆಟ ಆಡ್ಕೊಂಡಿದ್ದಾನೆ ಅಂತ. ಚುಕ್ಕಿ ಡ್ರೆಸ್ ಬಂದು ಸಂಕ್ರಾಂತಿ ಹಬ್ಬದ್ದು. ಇದು ನನ್ನ ಸ್ಯಾರಿ ಬಂದು ಎಂಗೇಜ್ಮೆಂಟ್. ಇದು ನನ್ನ ಸ್ಯಾರಿ. ಅಪ್ಪ ಹೂ ತಂದಿಟ್ಟಿರು, ನಾನು ಇನ್ನೂ ಮುಡ್ಕೊಂಡಿರಲಿಲ್ಲ. ಹೂ ಆಮೇಲೆ ಮುಡ್ಕೊಂಡು ಈಗ ರೆಡಿ ಆಗಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಸಿಂಪಲ್ಲಾಗಿ ಈ ಥರನೇ ರೆಡಿ ಆಗೋದು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಹಸ್ಬೆಂಡು ಒಂದು ಕಡೆ ರೆಡಿ ಆಗ್ತಾಯಿದ್ದಾರೆ. ಈಗ ನೋಡಿ ನಾನು ಮತ್ತು ಚುಕ್ಕಿ ಇಬ್ಬರು ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೋತಾ ಇದ್ದೆ. ಚಿನ್ನಪ್ಪ ಬಂದ, ಹೆಂಗೆ ಓಡಿ ಬಂದ್ಬಿಡ್ತಾನೆ ಗೊತ್ತಾ ಕ್ಯಾಮ್ರಾ ಬೀಳ್ಸೋಕ್ಕೆ ಅಂತ. ನನಗೆ ಅದೇ ಅರ್ಧ ಭಯ, ಟ್ರೈಪೋಡೆಲ್ಲ ಬೀಳಿಸ್ಬಿಡ್ತಾನೆ ಅಂತ. ಈಗ ಫೈನಲಿ ರೆಡಿ ಆಗಿದ್ದೀವಿ. ಈಗ ಹೊರಟ್ವಿ ನಾನು ಮತ್ತು ಅಪ್ಪ, ನಿರ್ಮಿತಾ ಮತ್ತು ಮಂಜು ಅವರು ಇಷ್ಟು ಜನನು ಮದುವೆಗೆ ಹೋಗ್ತಾಯಿದ್ದೀವಿ. ಇದು ಸುಜಾತಮ್ಮ, ನಮ್ಮ ಸುಜ್ಜಿ ಅಮ್ಮ ಅವ್ರ ಕಡೆ ಅವ್ರದ್ದು ಮದುವೆ. ಅಲ್ಲಿಗೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ವಿ. ನಂದಿನಿ ಡೈರಿ ಎದುರುಗಡೆನೇ ಇದೆ. ಯಶು ಒಬ್ಬ ಸಿಕ್ತ, ಅವನೊಬ್ಬನ ವೀಡಿಯೋ ಮಾಡ್ಕೊಂಡೆ. ಇನ್ನು ಮಿಕ್ತವರೆಲ್ಲ ವೀಡಿಯೋ ಮಾಡೋದು ಮರ್ತೋಯ್ತು. ಇದರಲ್ಲಿ ನನ್ನ ಮಗನ ಜೊತೆ ಆಟ ಆಡ್ತಾ. ಅಜ್ಜಿ ಮತ್ತು ಅತ್ತೆ ಎಲ್ಲ ಬಂದಿದ್ದರು. ಯಾರ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಭಾನುವಾರದ ಬ್ಲಾಗು. ಭಾನುವಾರ ಎದ್ದು ಕಾಫಿ ಮತ್ತು ಎಲ್ಲ ಕುಡ್ಕೊಂಡು ಟಿಫನಿಗೆ ಬಂದು ನಾನು ಅವತ್ತು ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಏನು ಡೈಲಿ ಟಿಫನ್ ಮಾಡೋದು ಅಂತಲೇ ಅರ್ಧ ಯೋಚನೆ ಇರುತ್ತೆ. ಅದಕ್ಕೆ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಯಾವ ಸಂಡೇ ಆದರೂ ಏನೇ ಆದರೂ ನಮಗೆ ಬೇಗ ಎದ್ರೇ ಸಮಾಧಾನ ಆಗೋದು. 6:30ಗೆಲ್ಲ ನನ್ನ ಮಗಳು ಎದ್ಬಿಡ್ತಾಳೆ. ಅವಳ ಜೊತೆ ನಾನು ಎದ್ದು ಕೂತ್ಕೋಬೇಕಾಗಿರುತ್ತೆ. ಅದರಿಂದ ಬೇಗ ಟಿಫನ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಮಧ್ಯಾಹ್ನದ ಊಟ ಅಲ್ಲೇ ಇರುತ್ತೆ. ಅಪ್ಪಂಗೂ ಮತ್ತು ಚಂದುಗೂ ಒಂದು ಫಂಕ್ಷನ್ ಇತ್ತು.
ಅಲ್ಲಿಗೆ ಹಬ್ಬಕ್ಕೆ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಅವ್ರೇನು ಬರಲಿಲ್ಲ, ಚಂದು ಡ್ರಾಪ್ ಹಾಕ್ಕೊಟ್ಟ. ಹಸ್ಬೆಂಡ್ ಬಂದು ಅವರು ಇರಲಿಲ್ಲ ಬಿಟ್ಕೊಡೋಕ್ಕೆ. ಅವರು ದೇವಸ್ಥಾನಕ್ಕೆ ಹೋಗಿದ್ರು ಚುಂಚುಂಗಿರಿಗೆ. ಅಲ್ಲಿ ಮಾವ ಚಿಕನ್ ಮತ್ತು ಮಟನ್ ಎಲ್ಲ ತಂದಿಟ್ಟಿದ್ರು. ಬನ್ನಿ ಊಟ ಮಾಡ್ಕೊಂಡು ಹೋಗುರಿ ಅಂತ ಅಂದ್ಬಿಟ್ಟು. ಅತ್ತೆನೂ ಇರಲಿಲ್ಲ, ಅತ್ತೆ ಮದುವೆಗೆ ಹೋಗಿದ್ರು. ಅದಕ್ಕೋಸ್ಕರ ನಾವೇ ಸೇರ್ಕೊಂಡು ಈ ಒಂದು ಸಂಡೇ ರಜಕ್ಕೆ ಅವಾಗವಾಗ ಹೋಗ್ತಿರ್ತೀವಲ್ಲ, ಆ ಥರನೇ ಹೋಗಿದ್ದು. ಚಾಯ್ಕ ಮತ್ತು ನಾನು, ನಿರ್ಮಿತ, ಮಕ್ಕಳು ಇಷ್ಟೇ ಜನ ಹೋಗಿ ಕುಳ್ಳಿ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ. ನಾವು ಬಂದರೆ ಅವಳಿಗೆ ಖುಷಿ. ಅವಳಿಗೆ ಯಾರೂ ಇರಲ್ಲ ಅಂತ ಕೋಮಲತ್ತೆ ಅವರು ಇರಲಿವಲ್ಲ, ಅವಳಿಗೆ ಬೇಜಾರಾಗಿತ್ತು ಒಬ್ಬಳೇ. ಯಶು ಇದ್ದಿದ್ರೆ ಯಶು ಆಟ ಆಡಿಸ್ತಾ ಇರ್ತಾನೆ. ನಾವು ಮೇಲೆ ಹೋದ ತಕ್ಷಣ ಅವಳು ಬರ್ತಾಳೆ ಆಟ ಆಡೋಕ್ಕೆ ಅಂತ. ಅಜ್ಜಿ ಮನೇಲಿ ಅಜ್ಜಿ ಆಗಲೇ ಮಟನ್ ಸಾಂಬಾರಿಗೆಲ್ಲ ಆಡಿಸಿಟ್ಟಿದ್ರು. ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಮತ್ತು ಬಿರಿಯಾನಿ ಮಾಡಬೇಕಿತ್ತು. ಅದಷ್ಟನ್ನು ನಾನು ಮತ್ತು ನಿರ್ಮಿತ ಮಾಡಿದ್ವಿ. ನಿರ್ಮಿತ ಬಂದು ಕಂಪ್ಲೀಟ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡ್ಕೊಂಡ್ಳು. ನಾನು ಚಿಕನ್ ಫ್ರೈಗೆ ಅಪ್ಪ ಮಾಡ್ತಾರೆ ಆ ಥರ ಮಾಡಿಕೊಂಡೆ. ಈಗ ನೋಡಿ ಚಂದ ಓಡಾಡ್ತಿದ್ದಾನೆ. ಅವ್ವ ಹೀಗೆ ಬಂದ್ರ ಅಂತ ಮಾತಾಡಿಸ್ತಾಯಿದ್ರು. ನಾನು ಅಡುಗೆ ಮನೇಲಿ ಆಲ್ರೆಡಿ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ. ಇನ್ನು ನಮ್ಮ ಅಜ್ಜಿ ಮನೆಗೆ ಹೋದರೆ ನನ್ನ ಮಕ್ಕಳನ್ನಂತೂ ಹಿಡಿಯೋಕ್ಕೆ ಆಗೋಲ್ಲ. ಅವನು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ವ, ಅದಕ್ಕೋಸ್ಕರ ಅವ್ನಿಗೆ ಇಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟು ನಮ್ಮ ಅವ್ವನ ಕಂಡ್ರೆ. ಅವ್ರನ್ನೇ ಅವ್ನು ಜಾಸ್ತಿ ಗೋಳಿಕೊಳ್ಳೋದು. ಅಡುಗೆ ಬಂದು ನೋಡಿ ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಪಲಾವ್ ರೆಡಿಯಾಗಿದೆ. ಹೀಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಮಾವ, ನಾನು, ನಿಮ್ಮಿ ಮತ್ತು ಚುಕ್ಕಿ, ಚಿನ್ನಪ್ಪ ಎಲ್ಲ ಊಟ ಮಾಡ್ತಾಯಿದ್ವಿ. ಚಂದು ಬಿಟ್ಬಿಟ್ಟು ಹೊಟ್ಟೋದ. ನಮ್ಮ ಜೊತೆ ಕುಳ್ಳಿ ಬೇರೆ. ಕುಳ್ಳಿನೂ ಕೂತ್ಕೊಂಡು ಅವಳನ್ನು ಮಾತಾಡಿಸ್ತಾ ಆಟ ಆಡಿಸ್ಕೊಂಡು ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಆವತ್ತು ಕೋಮಲತೆ ಮತ್ತು ಯಶು ಇರಲಿಲ್ವಲ್ಲ, ಅವ್ರನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಊಟ ಮಾಡ್ಕೊಂಡು ನೆಕ್ಸ್ಟು ಲಾವಣ್ಯಕ್ಕೆ ಬಂದಿರು, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಮತ್ತು ನಾನು ನೆಕ್ಸ್ಟ್ ಡೇ ಸೋಮವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೋಮವಾರ ಬೆಳಗ್ಗೆ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಟೆಂಪಲ್ಗೆ ರೆಡಿ ಆಗ್ತಿದೆ. ಅವತ್ತು ಎಲ್ಲ ಗೋಲ್ಡ್ ತೊಗೋಬೋದು. ಭಾನುವಾರ ಮತ್ತು ಸೋಮವಾರ 2 ದಿನವೂ ಅಕ್ಷಯ ತೃತೀಯ ಇತ್ತು ಅಂತ. ಸೋಮವಾರ ಬೆಳಗ್ಗೆ 7:30ಗೆ ಲಾಸ್ಟ್ ಅಂತ ಹೇಳಿದರು. ಆದರೂ ಮನೇಲೆಲ್ಲ ಪೂಜೆ ಮಾಡಿಕೊಂಡೆ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ನೆಕ್ಸ್ಟು ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಚಿನ್ನಪ್ಪಂದು ಒಂದು ಚೈನ್ ಇತ್ತು, ಅದಕ್ಕೋಸ್ಕರ ಒಂದು ಪೆಂಡೆಂಟ್ ಬೇಕಿತ್ತು, ಅದನ್ನು ತೊಗೊಳಕ್ಕೆ ಹೋಗಿದ್ವಿ. ಅರ್ಚನೆಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನು ಗೋಲ್ಡ್ ಶಾಪಿಂಗ್ ಅಂತ ಹೋದ್ವಲ್ಲ, ಹೋಗಿದ್ದು ಬಂದವು. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮೆಲ್ಲರಿಗೂ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಅನಿಸುತ್ತೆ ನಮ್ಮ ಫ್ಯಾಮಿಲಿದಾಗಲಿ ಯಾರ್ದಾರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.